Welcome to Digital Learning, dear students. Today we will solve two more problems from the chapter Fire Insurance Claims. This is the fifth session chapter, and the problem is like this. This is the seventh problem we are working out from this chapter. Fire broke out in the warehouse of Coastal Traders on 30th September 2019. The traders wish to file a claim with insurance company for the loss of stock. Prepare statement showing the amount to be claimed. ನೋಡಿ ಫೈರ್ ಯಾವಾಗ ಆಗಿದೆ 30th September 2019 ಅದನ್ನು ಗಮನಿಸಿ. ಮತ್ತೆ ಈ ಇನ್ಫಾರ್ಮೇಶನ್ ಎಲ್ಲ ನೋಡಿ. ಲಾಸ್ಟ್ ಅಕೌಂಟ್ ಆಫ್ ದ ಟ್ರೇಡರ್ಸ್ ವೇರ್ ಪ್ರಿಪೇರ್ಡ್ ಆನ್ 31st March 2019. ಲಾಸ್ಟ್ ಇಯರ್ ಈ ಡೇಟಿಗೆ ಇಯರ್ ಎಂಡ್ ಆಗಿದೆ, ಅಕೌಂಟ್ಸ್ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಈ ಡೇಟ್ನಿಂದ 31st March ಅಥವಾ 1st April ನಿಂದ ನಾವು 30th September ವರೆಗೆ ಇರುವಂತಹ ಮಾಹಿತಿ ನೋಡಬೇಕು. ಸೊ next one, the sundry debtors from 31/3/2019 40,000. ಆ ಡೇಟ್ ನಿಂದ sundry debtors ಇಷ್ಟಾಗಿದೆ 31st March 2019 ಇಂದ ಅಂದ್ರೆ up to the date of the fire. Next, cash received from 1/4/2019 to 30th/9/2019 1,44,000. This is the cash received from debtors from the beginning of the year till the date of the fire. Fire ಆಗುವವರೆಗಿನ ಡೇಟ್ನವರೆಗಿನ cash received from the debtors. Next, sundry debtors on 30th/9/2019. On the date of the fire, ಯಾವಾಗ ಫೈರ್ ಆಕ್ಸಿಡೆಂಟ್ ಆಗಿದೆ ಆ ದಿನ ಡೆಟಾರ್ಸ್ ಇಷ್ಟಿತ್ತು 30,000. Stock on 1/4/2019 15,000. This is the closing stock for this period of for which we are preparing the memorandum trading account. Closing opening stock is purchases from 1/4/2019 to 30th/9/2019 1,25,000. This is the purchase from the date opening date till the date of the fire. Next, rate of gross profit on cost is 25%. Illi gross profit rate is not given on sales, but it is given on cost. We have to convert it into on sales. Now you see the information, all these 7 points which are given in the problem. From the 7 points, what we can find out is we are given the details only for the period in which the fire broke out. ಕಳೆದ ವರ್ಷದ ಯಾವ ಮಾಹಿತಿ ಇಲ್ಲ, ಎಲ್ಲವೂ ಈ ವರ್ಷದ ಮಾಹಿತಿ ಮಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಕಳೆದ ವರ್ಷದ ಟ್ರೇಡಿಂಗ್ ಅಕೌಂಟ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿದಾಗ ಇಲ್ಲಿ ಮಾಡುವ ಅಗತ್ಯ ಇಲ್ಲ. So memorandum trading account we should prepare. Memorandum trading account ಮಾಡಬೇಕಾದ್ರೆ we should have some of the information. Which are the things? Opening stock we need, it is given in the problem. ಇದು opening stock. Purchases we need, purchase is given here 1,25,000. Next, expense ಕೊಟ್ಟರು ಆಗ್ತದೆ, ಕೊಡದಿದ್ರು ಆಗ್ತದೆ, ಅದು ಬಿಡಿ. ಮತ್ತೆ ನೆಕ್ಸ್ಟ್ ಬೇಕಾದದ್ದು ಸೇಲ್ಸ್, is it given in the problem? You can search among these 7 items, no sale is given. ಹಾಗಾದ್ರೆ ಸೇಲ್ is the missing figure in this problem. We will how to find out the sale. ಈಗ ಸೇಲ್ ಹೇಗೆ ಕಂಡುಹಿಡಿದು ಅಂತ ನಾನು ಹೇಳ್ತೇನೆ. ನಂತರ ನೆಕ್ಸ್ಟ್ ಐಟಮ್ ಬೇಕಾದದ್ದು ಗ್ರಾಸ್ ಪ್ರಾಫಿಟ್ ವಿಚ್ ಈಸ್ ಆಲ್ಸೋ ಗಿವನ್. ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಸೇಲ್ಸ್ ಸಿಕ್ಕಿದ್ರೆ ಪರ್ಸೆಂಟೇಜ್ ಮಾಡಿ ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಬಹುದು. ನಂತರ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನು ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ಅಂತ ಮಾಡ್ಬೋದು. ಬಟ್ ಹಿಯರ್ ದ ಇಂಪಾರ್ಟೆಂಟ್ ಥಿಂಗ್ ವಾಟ್ ಐ ವುಡ್ ಲೈಕ್ ಟು ಸೇ ಇಸ್ sales is missing in the problem. How can we calculate the sales? Sales can be calculated by preparing debtors account. Total debtors account ಅಂತ ನೀವು ಅಕೌಂಟಿಂಗ್ ಫ್ರಮ್ ಸಿಂಗಲ್ ಎಂಟ್ರಿಯಲ್ಲಿ ನೋಡಿದಿರಲ್ವಾ, ಅದೇ ರೀತಿಯಲ್ಲಿ ಡೆಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಡೆಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಏನೆಲ್ಲ ಮಾಹಿತಿ ಬೇಕಾಗ್ತದೆ ಅದೆಲ್ಲ ಮಾಹಿತಿ ಇಲ್ಲಿದೆ. ಸೊ ಓಪನಿಂಗ್ ಡೆಟಾರ್ಸ್ ಇದೆ, isn't it? We have ಓಪನಿಂಗ್ ಡೆಟಾರ್ ಇಲ್ಲ ಅಂದ್ರೂ ಸಮಸ್ಯೆ ಆಗಲ್ಲ. ಕ್ಲೋಸಿಂಗ್ ಡೆಟಾರ್ ಕೊಟ್ಟಿದ್ದಾರೆ, ಮತ್ತೆ ಎಲ್ಲ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೆಟಾರ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಮಾಹಿತಿ ಇಲ್ಲಿರುವ ಕಾರಣ ವಿ ಕ್ಯಾನ್ ಈಸಿಲಿ ಪ್ರಿಪೇರ್ ದ ಸನ್ರಿ ಡೆಟಾರ್ಸ್ ಅಕೌಂಟ್ ಅಥವಾ ಟೋಟಲ್ ಡೆಟಾರ್ಸ್ ಅಕೌಂಟ್ ಅನ್ನು ನಾವು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ವಾಟ್ ವಿ ಹ್ಯಾವ್ ಟು ಡೂ ಈಸ್ ವಿ ಶುಡ್ ನೋ ಹಿಯರ್ ಯಾವುದೇ ಇಂಥ ಪ್ರಾಬ್ಲಮ್ ಬಂದರೆ ಯಾವ ಫಿಗರ್ ಇದೆ ಅಂತ ನೋಡಬೇಕು. ನಾವು ಟ್ರೇಡಿಂಗ್ ಅಕೌಂಟ್ ಮಾಡಿಯೇ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಿಯೇ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ಕಂಡುಹಿಡಿಬೇಕಾದ್ರೆ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ಕಂಡುಹಿಡಿಬೇಕಾದ್ರೆ ವಿ ಶುಡ್ ಹ್ಯಾವ್ ಮೆಮೊರಾಂಡಮ್ ಟ್ರೇಡಿಂಗ್, ವಿ ಶುಡ್
ಪ್ರಿಪೇರ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಆದರೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಿಗೆ ಬೇಕಾದ 4-5 ಮಾಹಿತಿಗಳೆಲ್ಲ ಇದೆಯಾ ಅಂತ ಚೆಕ್ ಮಾಡುವ ಜವಾಬ್ದಾರಿ ಫಸ್ಟ್ ಅದು ಮಾಡಬೇಕು. ಅದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆಗಿದ್ರೆ, ಇಫ್ ಸಮಥಿಂಗ್ ಈಸ್ ಮಿಸ್ಸಿಂಗ್ ಇನ್ ದ್ಯಾಟ್ ಒನ್, ವಿ ಕೆನಾಟ್ ಪ್ರಿಪೇರ್, ವಿ ಕೆನಾಟ್ ಕ್ಯಾಲ್ಕುಲೇಟ್ ದ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್. ಹಾಗಾಗಿ ಇಲ್ಲಿ ನಾವು ನೋಡುವಾಗ ವಾಟ್ ವಿ ಫೌಂಡ್ ಈಸ್ ಸ್ಟಾಕ್ ಸೇಲ್ಸ್ ಮಿಸ್ಸಿಂಗ್ ಆಗಿದೆ, ಅದನ್ನು ನಾವು ಡೆಟಾರ್ಸ್ ಪ್ರಿಪೇರ್ ಮಾಡಿ ಅದನ್ನು ಕಂಡುಹಿಡಿಯುವ. ಹಿಯರ್ ಇಲ್ಲಿ ಡೆಟಾರ್ಸಿಗೆ ಸಂಬಂಧಪಟ್ಟದ್ದು ಏನೆಲ್ಲ ಮಾಹಿತಿ ಇದೆ ಅಂತ ನೋಡುವ. ಇಲ್ಲಿ ಫಸ್ಟಿಗೆ ನೋಡಿ, ಸೆಕೆಂಡ್ ಐಟಮ್ ಸನ್ರಿ ಡೆಟಾರ್ಸ್, ಇದು ಓಪನಿಂಗ್ ಡೆಟಾರ್ಸ್. ಇಲ್ಲಿ ವರ್ಡ್ ಸ್ವಲ್ಪ ಸನ್ರಿ ಡೆಟಾರ್ಸ್ ಫ್ರಮ್ 31/3/2019 ಅಂದರೆ ಅದನ್ನು ನಾವು ಹೇಗೆ ಅರ್ಥ ಮಾಡಬೇಕಂದ್ರೆ ಸನ್ರಿ ಡೆಟಾರ್ಸ್ ಆನ್ 31/3/2019 ಅಂತ ಅರ್ಥ ಮಾಡಬೇಕು. ಅದು ಓಪನಿಂಗ್ ಡೆಟಾರ್ಸ್, ಇದು ಒಂದು ಮಾಹಿತಿ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಇದು 1/4/2019 ನಿಂದ ಡೇಟ್ ಆಫ್ ದ ಫೈರ್ನವರೆಗೆ ಎಷ್ಟು ಕ್ಯಾಶ್ ಡೆಟಾರ್ಸ್ ಇಂದ ಬಂದಿದೆ ಆ ಮಾಹಿತಿ ಇದೆ. ನೆಕ್ಸ್ಟ್ ಕ್ಲೋಸಿಂಗ್ ಡೆಟಾರ್ಸ್ ಅಂದರೆ ಡೇಟ್ ಆಫ್ ದ ಫೈರ್ ಅಲ್ಲಿ ಎಷ್ಟು ಡೆಟಾರ್ಸ್ ಇತ್ತು ಅದು ಇದೆ. 3 ಮಾಹಿತಿ ಇದ್ದರೆ 4ನೇ ಮಾಹಿತಿ ಯಾವುದಂದ್ರೆ ಸೇಲ್ಸ್, ಅದನ್ನು ನಾವು ಮಿಸ್ಸಿಂಗ್ ಫಿಗರ್ ಆಗಿದ್ದರೆ ಅದನ್ನು ಬ್ಯಾಲೆನ್ಸಿಂಗ್ ಫಿಗರ್ ಆಗಿ ಕಂಡುಹಿಡಿಬಹುದು. ಇಟ್ ಈಸ್ ಪಾಸಿಬಲ್ ಟು ಡೂ ಇಟ್. ಸೊ ಲೆಟ್ ಅಸ್ ಫಸ್ಟ್ ಆಫ್ ಆಲ್ ಪ್ರಿಪೇರ್ ದ ಸನ್ರಿ ಡೆಟಾರ್ಸ್ ಅಕೌಂಟ್ ಆರ್ ಟೋಟಲ್ ಡೆಟಾರ್ಸ್ ಅಕೌಂಟ್. ಈ 3 ಮಾಹಿತಿಯನ್ನು ನೆನಪಿಡಿ. ಎಸ್, now this is in the books of coastal traders total debtors account. First of all I told already opening debtors to balance brought down ಅಂತ ಬರೆದಿದ್ದೇನೆ 40,000, ಅದು ಈ ಅಮೌಂಟ್ ನೋಡಿ, ಇದು ಈ 40,000 ಕ್ಲಿಯರ್ ಅಲ್ವಾ. ನೆಕ್ಸ್ಟ್ ಬೈ ಕ್ಯಾಶ್ ಅಕೌಂಟ್ 1,44,000 what we have written, this amount cash received from debtors from 1/4/2019 to 30th/9/2019 1,44,000. This is by cash account ಅಂದ್ರೆ ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ಬರೀರಿ ನರೇಷನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೆಟಾರ್ಸ್. ಕ್ಲಿಯರ್ ಆಯ್ತಲ್ವಾ. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಇದು ಬ್ಯಾಲೆನ್ಸ್ ಆಗಿರುವುದಲ್ಲ, ನಮಗೆ ಬ್ಯಾಲೆನ್ಸ್ ಕೊಟ್ಟದ್ದು ಪ್ರಾಬ್ಲಮ್ ಅಲ್ಲಿ. ಓಕೆ, ದಿಸ್ ಒನ್ ಸನ್ರಿ ಡೆಟಾರ್ಸ್ ಆನ್ 30th/9/2019 30,000 by balance carry down rupees 30,000. So now you total this 1,74,000. 1,44,000 plus 30,000 is equal to 1,74,000. Total, write the total on both the sides. Deduct 40,000. You will get balance 1,34,000. And 1,74,000 minus 40,000. Balance is 1,34,000. So now the credit sales is 1,34,000. Clear, isn't it? So ಈಗ credit sales ಸಿಕ್ಕಿತು. Now we can easily prepare the ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಯು ಸಿ ಹಿಯರ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಿಗೆ ಬೇಕಾದ ಐಟಮ್ ಎಲ್ಲ ನಾವು ಪ್ರಾಬ್ಲಮ್ ಎಲ್ಲ ಚೆಕ್ ಮಾಡಿ ಬರುವ. ಇದು ಓಪನಿಂಗ್ ಸ್ಟಾಕ್, ಇದು ಪರ್ಚೇಸ್, ಮತ್ತೆ ನಾನು ಪ್ರಾಬ್ಲಮ್ಗೆ ಬರುವುದಿಲ್ಲ. ಓಪನಿಂಗ್ ಸ್ಟಾಕ್ 15,000, ಪರ್ಚೇಸಸ್ 1,25,000 ಇದೆ. ಸೇಲ್ಸ್ ಈಗ ಕಂಡುಹಿಡಿದೆವು. ಮತ್ತು ಕ್ಲೋಸಿಂಗ್ ಸ್ಟಾಕ್ ನಾವು ಇಲ್ಲಿ ಕೊಡುವುದಿಲ್ಲ. ಕ್ಲೋಸಿಂಗ್ ಸ್ಟಾಕ್ ನಾವು ಬ್ಯಾಲೆನ್ಸ್ ಅನ್ನು ತೆಗಿಬೇಕು. ಬ್ಯಾಲೆನ್ಸ್ ಸಿಗುತ್ತಲ್ಲ ಅಕೌಂಟಲ್ಲಿ, ಅದು ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ನಂತರ ಗ್ರಾಸ್ ಪ್ರಾಫಿಟ್ ರೇಟ್ 25%, ಇದನ್ನು ನಾವು ಕನ್ವರ್ಟ್ ಮಾಡುವ. ಓಕೆ, ಹಿಯರ್ ಓಪನಿಂಗ್ ಸ್ಟಾಕ್ 15,000 ಪ್ರಾಬ್ಲಮ್ ಅಲ್ಲಿ ನೋಡಿದಿರಲ್ಲ. ಓಪನಿಂಗ್ ಸ್ಟಾಕ್ 15,000 ಅಂತ ಇದೆ ಪ್ರಾಬ್ಲಮ್ ಅಲ್ಲಿ. ಪಾಯಿಂಟ್ ನಂಬರ್ ಇ ಅಲ್ಲಿದೆ ನೋಡಿ, ಪಾಯಿಂಟ್ ನಂಬರ್ ಇ 15,000. ಪರ್ಚೇಸಸ್, ಲುಕ್ ಅಟ್ ದ ಪ್ರಾಬ್ಲಮ್ ಬರ್ಕೊಂಡಿರ್ಬೇಕು ಫಸ್ಟಿಗೆ. ಪರ್ಚೇಸಸ್ ಫ್ರಮ್ 1/4/2019 to 30th/9/2019 ಅಂತ ಅಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ 1,25,000. 1,25,000 ಅದನ್ನು ಇಲ್ಲಿ ಬರೆದಿದ್ದೇನೆ. ಪರ್ಚೇಸಸ್. ಸೇಲ್ಸ್, ಜಸ್ಟ್ ನಾವು ವಿ ಹ್ಯಾವ್ ಫೌಂಡ್ ಔಟ್ ದ ಸೇಲ್ಸ್. ಎಷ್ಟಿದೆ ಸೇಲ್ಸ್? ಸೇಲ್ಸ್ ಅಮೌಂಟ್ ಈಸ್ 1,34,000. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ನೋಡಿ ಎಷ್ಟಿದೆ ಅಂತ ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಸಿ ದ ಪ್ರಾಬ್ಲಮ್ ಒಮ್ಮೆ ನೋಡಿ. ಪ್ರಾಬ್ಲಮ್ ಅಲ್ಲಿ ಇಟ್ ಈಸ್ ಗಿವನ್ ಲಾಸ್ಟ್ ಪಾಯಿಂಟ್ ಅಲ್ಲಿ ನೋಡಿ. ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಗ್ರಾಸ್ ಪ್ರಾಫಿಟ್ ಈಸ್ 25% ಆನ್ ಕಾಸ್ಟ್ ಅಲ್ವಾ. ಗ್ರಾಸ್ ಪ್ರಾಫಿಟ್ ಈಸ್, ಪ್ರಾಬ್ಲಮಿಗೆ ಹೋಗಿ ನೋಡಿ ಒಮ್ಮೆ. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಈಸ್ 25% ಅಂತ ಕೊಟ್ಟಿದ್ದಾರೆ. ಇಫ್ ಇಟ್ ಈಸ್ 25% ಆನ್, ಇದು ಮೊನ್ನೆ ಒಂದು ಕ್ಯಾಲ್ಕುಲೇಷನ್, ಇದನ್ನೇ ನಾನು ಮಾಡಿ ತೋರಿಸಬೇಕು. ಬೇರೆ ಬೇರೆ ಚಾಪ್ಟರ್ಗಳಲ್ಲಿ ಇದು ಬಂದಿದೆ. ಸಿಂಪಲ್ ಆಗಿ ಹೇಳೋದಾದರೆ, ಇಫ್ ದ ಗ್ರಾಸ್ ಪ್ರಾಫಿಟ್ ಈಸ್ ಕಾಸ್ಟ್, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ 25% ಆನ್ ಕಾಸ್ಟ್, ಇಟ್ ಮೀನ್ಸ್ ಇಟ್ ಈಸ್ 20% ಆನ್ ಸೇಲ್ಸ್. ಅದು ಡಿರೈವ್ ಮಾಡಲಿಕ್ಕಾಗುತ್ತೆ. ಡಿರೈವೇಷನ್ ಐ ಹ್ಯಾವ್ ಶೋನ್ ಇನ್ ಒನ್ ಆಫ್ ದ ಪ್ರಾಬ್ಲಮ್ಸ್. ಒಂದು ಪ್ರಾಬ್ಲಮಲ್ಲಿ ತೋರಿಸಿದ್ದೇನೆ, ಹಾಗಾಗಿ ಇಲ್ಲಿ ಅದನ್ನು ಇನ್ನೊಮ್ಮೆ ತೋರಿಸುವುದಿಲ್ಲ.
ಅಂದರೆ rate of gross profit on cost is 25%. ಅಂದರೆ gross profit on cost is 25% means gross profit on sales is 20%. ಕ್ಯಾಲ್ಕುಲೇಷನ್ ಮಾಡಿ ನೀವು ನೋಡಿ, ಎಲ್ಲಾದರೂ ಅರ್ಥ ಆಗಲಿಲ್ಲ, ಮಾಡಲಿಕ್ಕೆ ಆಗಲಿಲ್ಲ, 20% ಬರ್ತಾ ಇಲ್ಲ, ಸಮಸ್ಯೆ ಆದರೆ ಯು ಕ್ಯಾನ್ ಆಸ್ಕ್ ದ ಕ್ವಶನ್, ಐ ವಿಲ್ ಗಿವ್ ಯು ದ ಕ್ಲಾರಿಫಿಕೇಶನ್. ಬಿಕಾಸ್ ದಿಸ್ ಈಸ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇನ್ ಒನ್ ಆಫ್ ದ ಇನ್ನು ಲಾಸ್ಟ್ 6 ಪ್ರಾಬ್ಲಮ್ ಮಾಡಿದ್ದೇನಲ್ಲ, ಅದರಲ್ಲಿ ಒಂದು ಕಡೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ದಟ್ ಈಸ್ ವೈ ಐ ಆಮ್ ನಾಟ್ ಎಕ್ಸ್ಪ್ಲೈನಿಂಗ್ ಹಿಯರ್ ಒನ್ಸ್ ಅಗೈನ್. ಓಕೆ, ಸೊ 20%. ಹಾಗಾಗಿ 1,34,000 ಇಂಟು 20% ಇಸ್ ಈಕ್ವಲ್ ಟು 26,800. ಅಲ್ಲಿ ಆನ್ ಕಾಸ್ಟ್ ಕೊಟ್ಟರೆ ನೀವು ಅದನ್ನು ಸೇಲ್ಸಿಗೆ ಕನ್ವರ್ಟ್ ಮಾಡಲೇಬೇಕು. ಯಾಕಂದರೆ ನಮಗೆ ಇಲ್ಲ ಕೊಟ್ಟದ್ದು ಸೇಲ್ನ ಮೇಲೆ ಎಷ್ಟು ಪರ್ಸೆಂಟೇಜ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾವು ಯು ಕ್ಯಾನ್ total of the debit side is 1,66,800, right on the credit side. Then 1,66,800 minus 1,34,000 is equal to 32,800. So this is the closing stock, that is the cost of the stock on the date of the fire. ಇದು ಬ್ಯಾಲೆನ್ಸಿಂಗ್ ಫಿಗರ್. ಈಗ ಹೇಳಿದ ಅಮೌಂಟ್ ಇದೆಲ್ಲ ಇದು ಬ್ಯಾಲೆನ್ಸಿಂಗ್ ಫಿಗರ್. ಇದು ಪ್ರಾಬ್ಲಮಲ್ಲಿ ಕೊಟ್ಟದಲ್ಲ, ನಾವು ಈ ಕ್ಯಾಲ್ಕುಲೇಷನ್ ಮಾಡಿ ಇದರಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಕಂಡುಹಿಡಿದ. ಕ್ಲಿಯರ್ ಅಲ್ವಾ? ಎಸ್. Now the statement of fire insurance. Value on the date of the fire 32,800. Just now we have calculated. Next, stock salvaged is nil in the problem. So fire insurance claim is 32,800. Hope you have understood this problem. A simple and a small problem, and we will work out one more problem in this session. This is also a small problem. See, look at this problem. A fire occurred in the premises of Mr. Agni Mehta on 1/7/2019 and value of the stock saved was 36,000. ಇಲ್ಲಿ value of the stock saved ಅಂದ್ರೇನು? ವ್ಯಾಲ್ಯೂ ಆಫ್ ದ ಸ್ಟಾಕ್ ಸೇವ್ಡ್ ಅಂತ ಹೇಳಿದರೆ ಇಟ್ ಮೀನ್ಸ್ ಇಟ್ ಈಸ್ ದ ಸ್ಟಾಕ್ ಸಾಲ್ವೇಜ್ಡ್ ಅಂತ ಹೇಳ್ತೇವಲ್ಲ ಅದೇ ಐಟಮ್. ಸ್ಟಾಕ್ ಸಾಲ್ವೇಜ್ಡ್ ಅಂತ ಹೇಳ್ತೇವಲ್ಲ ಅದೇ ಐಟಮ್. ದ ಫಾಲೋವಿಂಗ್ ಇನ್ಫಾರ್ಮೇಶನ್ ವಾಸ್ ಒಬ್ಟೈನ್ಡ್. ಕೆಳಗಿನ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ, ಅದನ್ನು ನೋಡಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಫಸ್ಟ್ ಒನ್ ಈಸ್ ಪರ್ಚೇಸಸ್ ಫಾರ್ ದ ಇಯರ್ 2018-19 17,76,000. Second, so this is the purchase. Second one is sales for the year 2018-19 23,20,000. Next item, purchases from 1/4/2019 to 1/7/2019 rupees 3,64,000. Next, sales from 1/4/2019 to 1/7/2019 date of the fire 4,80,000. Okay, so next one, stock on 31st March 2019 4,84,000. Next, stock on 1st April 2018 2,88,000. ಇಷ್ಟೆಲ್ಲ ಮಾಹಿತಿ ಇದೆ ನೋಡಿ. ವೇಜಸ್ ಡ್ಯೂರಿಂಗ್ ದ ಇಯರ್ 2018-19 2 lakh. ನೆಕ್ಸ್ಟ್, ವೇಜಸ್ ಫ್ರಮ್ 1/4/2019 to 1/7/2019 36,000. ಇಷ್ಟು ಮಾಹಿತಿ ನೋಡಿ. ಇದು ನೋಡಿ, ಫೈರ್ ಆದದ್ದು 1/7/2019ಗೆ, ಅಂದರೆ 1920 ಎಲ್ಲ ಆಯ್ತು. ಇದು ವರ್ಷ 1920 ಆಗುತ್ತೆ. ಪರ್ಚೇಸ್ ನೋಡಿ, ಕಳೆದ ವರ್ಷದ ಪರ್ಚೇಸ್, ಕಳೆದ ವರ್ಷದ ಸೇಲ್ 18-19 ಪರ್ಚೇಸ್, ಇದು ಎರಡು ಕಳೆದ ವರ್ಷದ್ದು. ಇದು ನೋಡಿ, ಪರ್ಚೇಸಸ್ ಫ್ರಮ್ 1/4/2019 to 1/7/2019 ಅಂದರೆ ಈ ವರ್ಷ ಬಿಗಿನಿಂದ ಡೇಟ್ ಆಫ್ ದ ಫೈರ್ನವರೆಗೆ. ಇದು ಸೇಲ್ಸು ಫ್ರಮ್ ದ ಬಿಗಿನಿಂಗ್ ಆಫ್ ದ ಇಯರ್ ಟಿಲ್ ದ ಡೇಟ್ ಆಫ್ ದ ಫೈರ್. ಈ ಸ್ಟಾಕ್ ಇದೆಯಲ್ಲ ಆನ್ 31st March 2019 ಅಂದರೆ ಕಳೆದ ವರ್ಷದ ಕ್ಲೋಸಿಂಗ್ ಸ್ಟಾಕ್. ಇದು ಅರ್ಥ ಇದಲ್ವಾ? ಇದು ಸ್ಟಾಕ್ ಆನ್ 1st April 2018 ಅಂದರೆ ಕಳೆದ ವರ್ಷದ ಓಪನಿಂಗ್ ಸ್ಟಾಕ್. ಇದು ಕ್ಲೋಸಿಂಗ್ ಸ್ಟಾಕ್, ಇದು ಓಪನಿಂಗ್ ಸ್ಟಾಕ್. ಕ್ಲಿಯರ್? ನೆಕ್ಸ್ಟ್, ವೇಜಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ 2018-19 ಅಂದರೆ ಲಾಸ್ಟ್ ಇಯರ್ಸ್ ವೇಜಸ್. ದಿಸ್ ಈಸ್ ವೇಜಸ್ ಪೇಯ್ಡ್ ಫ್ರಮ್ 1/4/2019 to 1/7/2019 ಅಂದರೆ ದಿಸ್ ಇಯರ್ ಫ್ರಮ್ ದ ಡೇಟ್ ಆಫ್ ದ ಫೈರ್, ಫ್ರಮ್ ದ ಬಿಗಿನಿಂಗ್ ಆಫ್ ದ ಇಯರ್ ಟಿಲ್ ದ ಡೇಟ್ ಆಫ್ ದ ಫೈರ್ ಎಷ್ಟು ವೇಜಸ್. ಕ್ಲಿಯರ್ ಆಯ್ತಲ್ಲ? ದೇರ್ ವಾಸ್ ಎ ಪ್ರಾಕ್ಟೀಸ್ ಟು ವ್ಯಾಲ್ಯೂ ದ ಸ್ಟಾಕ್ ಎಟ್ ಕಾಸ್ಟ್ ಲೆಸ್ 10%. ಇಲ್ಲಿ ಒಂದು ಸಮಸ್ಯೆ ಏನೆಂದರೆ ಕಾಸ್ಟ್ ಲೆಸ್ 10% ಅಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ರು. ಅಲ್ಲಿ ಕಾಸ್ಟ್ ಲೆಸ್ 10% ಅಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ರು. ಆದರೆ ಹವೆವರ್ ಫ್ರಮ್ 31st 3 2019 ಕಳೆದ ವರ್ಷದ ಇಯರ್ ಎಂಡ್ ಇದೆಯಲ್ಲ, ಕಳೆದ ವರ್ಷದ ಇಯರ್ ಎಂಡ್ ಅಂದರೆ ಕಳೆದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಅನ್ನು
ಸ್ಟಾಕ್ ವಾಸ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಪ್ಲಸ್ 10%. ಕಳೆದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಅನ್ನು ಕಾಸ್ಟ್ ಪ್ಲಸ್ 10% ಅಲ್ಲಿ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಇಲ್ಲಿ ಅರ್ಥ ಮಾಡಬೇಕಾದದ್ದು ಕಂಪನಿಯ ಪ್ರಾಕ್ಟೀಸ್ ಏನೆಂದ್ರೆ ವ್ಯಾಲ್ಯೂ ದ ಸ್ಟಾಕ್ ಎಟ್ ಕಾಸ್ಟ್ ಲೆಸ್ 10%. ಅಂದ್ರೆ ಅದು ಇತ್ತು. ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಕಳೆದ ವರ್ಷದನ್ನ ಕಾಸ್ಟ್ ಲೆಸ್ 10% ಅಲ್ಲಿ ವ್ಯಾಲ್ಯೂ ಮಾಡಿದ್ದಾರೆ. ಆದರೆ ಆ ವರ್ಷ ಎಂಡ್ ಆಗುವಾಗ 31st March 2019 ಅಲ್ಲಿ ಅವರು ಚೇಂಜ್ ಮಾಡಿ ಅವರು ಏನು ಮಾಡಿದ್ರು, ಕ್ಲೋಸಿಂಗ್ ಸ್ಟಾಕ್ ಅನ್ನ ಕಾಸ್ಟ್ ಪ್ಲಸ್ 10% ಅಲ್ಲಿ ವ್ಯಾಲ್ಯೂ ಮಾಡಿದ್ರು. ಇದು 2 ಪಾಯಿಂಟ್ ಇಲ್ಲಿ ಕರೆಕ್ಟ್ ನೆನಪಿಡಿ. ಪ್ರಾಬ್ಲಮ್ ವರ್ಕೌಟ್ ಮಾಡುವಾಗ ಕ್ಯಾಲ್ಕುಲೇಷನ್ ಇದೆ ಹೇಳ್ತೇನೆ. ascertain the amount of the claim to be lodged. ಇಲ್ಲಿ ನೋಡಿ, ಕಳೆದ ವರ್ಷದ ಲಾಸ್ಟ್ ಇಯರ್ ಇನ್ಫಾರ್ಮೇಶನ್, ವಿ ವಿಲ್ ಯೂಸ್ ಆಲ್ ದ ಇನ್ಫಾರ್ಮೇಶನ್ ಆಫ್ ದ ಲಾಸ್ಟ್ ಇಯರ್. ಏನೆಲ್ಲ ಇದೆ ಲಾಸ್ಟ್ ಇಯರ್ ಇನ್ಫಾರ್ಮೇಶನ್ ಇದ್ರೆ ಅದನ್ನು ಯೂಸ್ ಮಾಡಿ ಟ್ರೇಡಿಂಗ್ ಅಕೌಂಟ್ ಫಸ್ಟಿಗೆ ಮಾಡುವ. ಹಿಯರ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಅಗ್ನಿ ಮೆಹ್ತಾ, ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2019. ನೋಡಿ, ಓಪನಿಂಗ್ ಸ್ಟಾಕ್, ಹೌ ಮಚ್ ಇಸ್ ಓಪನಿಂಗ್ ಸ್ಟಾಕ್ ಹಿಯರ್? This is the opening stock. See in the problem 2,88,000. ಈ ಓಪನಿಂಗ್ ಸ್ಟಾಕ್ ವ್ಯಾಲ್ಯೂ ಮಾಡಿದ ಹೇಗೆ? ಕಾಸ್ಟ್ ಲೆಸ್ 10%. ಕಾಸ್ಟ್ ಲೆಸ್ 10% ಅಂದ್ರೆ ಕಾಸ್ಟ್ ಈಸ್ 100%, ಲೆಸ್ 10% ಅಂದ್ರೆ ಹಾಗಾದ್ರೆ ವ್ಯಾಲ್ಯೂಯೇಷನ್ ಖಾಲಿ 90% ಆಗಿದೆ, 100% ವ್ಯಾಲ್ಯೂಯೇಷನ್ ಆಗಲಿಲ್ಲ. ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ವ್ಯಾಲ್ಯೂ ದ ಸ್ಟಾಕ್ ಎಟ್ ಕಾಸ್ಟ್ ಲೆಸ್ 10%. ಕಾಸ್ಟ್ ಈಸ್ 100, less 10% means they have valued at 90% only. ಹಾಗಾಗಿ ಅದನ್ನು 100% ಗೆ ಕನ್ವರ್ಟ್ ಮಾಡಬೇಕು. ಈ 2,88,000 is only 90%. It should be converted into 100%. How can we do it? Do this like this. 2,88,000 into 100 divided by 90. 100 divided by 90 ಆಗ ಅಲ್ಲಿ 100% ಸಿಗುತ್ತೆ. ಸೊ 3,20,000. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಇನ್ಫಾರ್ಮೇಶನ್, ಪರ್ಚೇಸ್, ವೇಜಸ್, ಸೇಲ್ಸ್. ಈ 3 ಮಾಹಿತಿ ಅಲ್ಲಿದೆ ನೋಡಿ, ಇಲ್ಲಿಗೆ ತೋರಿಸ್ತೇನೆ ಮತ್ತೆ ಇಲ್ಲಿ ಬರೆಯುವ. ಯು ಕ್ಯಾನ್ ಸಿ ಹಿಯರ್ ಪರ್ಚೇಸಸ್ ಇಲ್ಲಿ 17,70,000, 76,000, ಸೇಲ್ಸ್ 23,20,000, ವೇಜಸ್ 2 lakh. ಈ 3 ಮಾಹಿತಿ ನೋಡಿ, 17,76,000, 23,20,000 ಮತ್ತೆ 2 lakh. ಇದನ್ನು ಅಲ್ಲಿ ಬರೀತೇನೆ ಹಾಗೆ. ಪರ್ಚೇಸಸ್ ಸಿ ಹಿಯರ್ 17,76,000, ವೇಜಸ್ 2 lakh, by sales 23,20,000. Clear alwa? Yes. Now closing stock. Closing stock, how much is given in the problem? Closing stock given in the problem is 4,84,000 alwa? 4,84,000. See here, stock on 31st March 2019 4,84,000. Yes, this 4,84,000 is the closing stock. ಆದರೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಡೇಟ್ ನೋಡಿ 31st March 2019. ಅದೇ ಡೇಟಿಗೆ ಇಲ್ಲಿ ಮಾಹಿತಿ ಇದೆ. However, from 31st March 2019, stock was valued at cost plus 10%. ಏನಾಗಿದೆ ಅಂದರೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಮಾಡುವಾಗ ಕಾಸ್ಟ್ ಪ್ಲಸ್ 10% ಅಲ್ಲಿ ವ್ಯಾಲ್ಯೂ ಮಾಡಿದ್ದಾರೆ. ವಾಟ್ ಇಟ್ ಮೀನ್ಸ್? ಕಾಸ್ಟ್ ಈಸ್ 100 ಪ್ಲಸ್ 10% ಮೀನ್ಸ್ 110%. ದೇ ಹ್ಯಾವ್ ವ್ಯಾಲ್ಯೂಡ್ ದ ಸ್ಟಾಕ್ ಎಟ್ 110%. ಸ್ಟಾಕ್ ಈಸ್ ವ್ಯಾಲ್ಯೂಡ್ ಎಟ್ 110%. So 4,84,000 here means it is 110%. Stock is valued at cost plus 10%. The cost is 100 plus 10% means 110%. It means that stock is valued at 110%. ಅದನ್ನು 100 ಗೆ ಇಳಿಸಬೇಕು, ಹೆಚ್ಚಾಗಬಾರ್ದು. ಸೊ ಸ್ಟಾಕ್ 4,84,000 ಇದೆ. 4,84,000 means it is 110. We should reduce it to 100%. ಹೇಗೆ ಮಾಡೋದು ನೋಡುವ. ಹೀಗೆ 4,84,000 into 100 divided by 110. ಇಲ್ಲಿ ನಾವು 100 by 90 ಮಾಡಿದ್ದೇವೆ, ಯಾಕೆಂದ್ರೆ 90ಯನ್ನು 100 ಮಾಡಬೇಕು. ಇಲ್ಲಿ 110ನ್ನು 100 ಮಾಡಬೇಕು, ಅದಕ್ಕೆ 100 by 110. So 4,40,000. Now you total this, you will get credit side total 27,60,000. Write on both the sides. Minus 3,20,000, 17,76,000, 2 lakh. You will get the balance 4,64,000. Clear ಆಯ್ತಲ್ವಾ? Clear. Okay. Next, ಈಗ 4,64,000 ನ ರೇಟ್ ಆಫ್ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ನೋಡುವ. ಗ್ರಾಸ್ ಪ್ರಾಫಿಟ್ ಇಂಟು 100 ಬೈ ಸೇಲ್ಸ್. ಪರ್ಸೆಂಟೇಜ್ ಎಷ್ಟು ಬರ್ತದೆ? ಗ್ರಾಸ್ ಪ್ರಾಫಿಟ್ ಇಂಟು 100 ಬೈ ಸೇಲ್ಸ್. ಸೊ ದಟ್ ಈಸ್ 4,64,000 ಇಂಟು 100 ಡಿವೈಡೆಡ್ ಬೈ 23,20,000 is equal 20%. ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ಎಷ್ಟಾಗ್ತದೆ? 20% ಆಗುತ್ತೆ. ಸರಿ ಆಯ್ತಲ್ಲ?
ನೆಕ್ಸ್ಟ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡುವ. ಈಗ ಸಿಕ್ಕಿದ ಮಾಹಿತಿಯನ್ನೆಲ್ಲ ಇಲ್ಲಿ ಹಾಕಿದ್ರೆ ಆಯ್ತು, ತುಂಬ ಈಸಿ ಇದೆ. ಓಪನಿಂಗ್ ಸ್ಟಾಕ್ ನೋಡಿ, ಇಲ್ಲಿಯ ಕ್ಲೋಸಿಂಗ್ ಸ್ಟಾಕ್ ಇದೆಲ್ಲ, ಇದು ಓಪನಿಂಗ್ ಸ್ಟಾಕ್. ಇಲ್ಲಿ ಓಪನಿಂಗ್ ಸ್ಟಾಕ್ 4,40,000, ಪರ್ಚೇಸ್, ವೇಜಸ್, ಸೇಲ್ಸ್ ಇದೆಲ್ಲ ನಾನು ಅಲ್ಲಿಂದ ನಿಮಗೆ ತಂದು ಕೊಡ್ತೇನೆ ನೋಡಿ. ಪ್ರಾಬ್ಲಮ್ ಅಲ್ಲಿ ನೋಡಿ, ಪರ್ಚೇಸಸ್ ಇದು ಈ ಪರ್ಚೇಸ್ 3,64,000, ಸೇಲ್ಸ್ ದಿಸ್ 4,80,000, ವೇಜಸ್ ದಿಸ್ 36,000. ಕ್ಲಿಯರ್ ಅಲ್ವಾ? ಸೊ 3,64,000, 36,000 and 4,80,000. Now we have completed all this. Now we calculate the gross profit. Here gross profit is not given, closing stock is not given here. So gross profit percentage is calculated by us. So we can calculate the gross profit. To gross profit carried down 4,80,000 into 20%, it means 96,000. So total 9,36,000. Here also total 9,36,000. Sorry, here debit side 9,36,000 total. Write the debit side total on the credit side. 9,36,000 minus 4,80,000. You will get 4,56,000 as the closing stock. Okay. That is the stock destroyed by fire. ಈಗ ಕ್ಲಿಯರ್ ಆಯ್ತು ಈ ಪ್ರಾಬ್ಲಮ್. 817. Now statement of fire insurance. Value of stock on the date of the fire 4,56,000. Stock salvage 36,000. Fire insurance claim deduct 36,000. Then you will get 4,20,000. That is the answer for this question. Hope you have understood these two problems. I have a few questions here to test your understanding of this session. The first question is, salvage is dash added to the stock on the date of the fire, deducted from the stock on the date of the fire, ignored in deciding the claim, none of the above. Choose the correct answer. Second one, total debtors account is prepared to find out credit sales, credit purchases, cash sales, cash purchases. Next question, closing stock valued at cost less 10% is 90,000. What is the amount of closing stock to be credited to trading account? 90,000, 1,81,818, none of the above. Choose the correct answer. Okay, thank you for listening to the class.